ಎಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ನಾವು ಆಲ್ಮೋಸ್ಟ್ ಆಲ್ ಏನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್ ಗಳನ್ನ ಮೇಜರ್ ಆಗಿ ಫೋಕಸ್ ಮಾಡ್ತಾ ಇದೀವಿ. ಕಾರಣ ಏನಪ್ಪಾ ಅಂತಂದ್ರೆ ಈ KPSC ಎಕ್ಸಾಮ್ಗಳಲ್ಲಿ ಮತ್ತೆ KE ಎಕ್ಸಾಮ್ಗಳಲ್ಲಿ ಒಂದು 4 ವರ್ಷ 5 ವರ್ಷದ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದಾಗ ನಮಗೆ ಏನ್ ಅನ್ಸ್ತಾ ಇದೆ ಅಂತಂದ್ರೆ ಎಕ್ಸ್ಪೆಷಲಿ ಕ್ವಶನ್ಸ್ಗಳು 30 ಕ್ವಶನ್ಸ್ಗಳು 37 ಕ್ವಶನ್ಸ್ಗಳು 20 ಕ್ವಶನ್ಸ್ಗಳು ಆ ತರದ ಕ್ವಶನ್ಸ್ಗಳೆಲ್ಲ ಯಾವ್ದ್ರಿಂದ ಬಂದಿದೆ ಅಂತಂದ್ರೆ ಕರೆಂಟ್ ಅಫೇರ್ಸ್ ನಿಂದ ಬಂದಿದೆ. ಆಯ್ತಾ? ಸೊ ಹಾಗಾಗಿ ನಾವು ಕರೆಂಟ್ ಅಫೇರ್ಸ್ ಮೂಲಕನೇ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕರೆಂಟ್ ಅಫೇರ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಗರುಡ ಟೀಮ್ ವತಿಯಿಂದ 2ನೇ ಕರೆಂಟ್ ಅಫೇರ್ಸ್ ಯಾವ್ದಪ್ಪ ಇಂಪಾರ್ಟೆಂಟ್ ಅಂತಂದ್ರೆ VBG ರಾಮ್ಜಿ ಅಂತ ಹೇಳಿ, ಅಂದ್ರೆ MG ನರೇಗಾ ಈ ಹಿಂದೆ ಏನಿತ್ತು, ಸೊ ಆ ನರೇಗಾ ಏನು ಯೋಜನೆಯ ಪರವಾಗಿ ಬೇರೆದೊಂದು ಯಾವ್ದು ಯೋಜನೆ ಬಂದಿದೆಯಲ್ಲ ಆ ಯೋಜನೆ ಬಗ್ಗೆ ಕೂಡ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ನಡುವೆ ತುಂಬಾ ಕಾಂಟ್ರವರ್ಷಿಯಲ್ ಆಯ್ತು. ಆಮೇಲೆ ಇದಕ್ಕೆ ಬೇರೆ ಬೇರೆ ವಿದ್ವಾಂಸರು ಒಂದೊಂದು ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟರು, ವೆದರ್ ಇಟ್ ಇಸ್ ಎ ಬೆನಿಫಿಷರಿ ಆರ್ ನಾಟ್ ಅಂತ ಹೇಳಿ, ಅಥವಾ ಇದು ದೇಶ ಉದ್ಧಾರ ಆಗ್ಲಿಕ್ಕೆ ತರ್ತಾ ಇರೋದು ಹೌದಾ, ಜನರಿಗೆ ಒಳ್ಳೇದಾಗ್ಲಿಕ್ಕೆ ತರ್ತಾ ಇರೋದು ಹೌದಾ ಅಲ್ಲ ಅಂತ ಹೇಳಿ ಬಹಳಷ್ಟು ಡಿಸ್ಕಷನ್ಸ್ ಗಳು ನಡೆದಿದೆ ಇದ್ರ ಮೇಲೆ. ಹಾಗಾಗಿ ನಾನು ಇಷ್ಟು ನೈಟ್ ಆದ್ರೂ ಕೂಡ ಈಗ ಪ್ರಿಪರೇಷನ್ ನಾನು ಏನ್ ಮಾಡಿದ್ದೆ ಆ ಪ್ರಿಪರೇಷನ್ ಪ್ರಕಾರ ನಮ್ಮ ಗರುಡ ಟೀಮ್ ನವರು ಮತ್ತೆ ನಾವು ಸೇರಿ ಮಾಡಿರ್ತಕ್ಕಂಥ ಪಾಯಿಂಟ್ಸ್ ಗಳಲ್ಲಿ ಇಂಪಾರ್ಟೆನ್ಸ್ ನಿಮಗೆ ಕವರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ವಿ ವಿಲ್ ಸ್ಟಾರ್ಟ್ ನಾವ್ ದ ಕ್ಲಾಸ್. ಏನಪ್ಪಾ ಅಂತಂದ್ರೆ VBG ರಾಮ್ಜಿ ಅಂತ ಹೇಳಿ ಒಂದು ಹೊಸದಾಗಿರ್ತಕ್ಕಂತಹ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರದವರು ತಂದಿದ್ದಾರೆ. ಇದ್ರ ಮೇಲೆ ಏನ್ ಕ್ವಶನ್ಸ್ ಕೇಳಬಹುದು ಅಂತಂದ್ರೆ ಕಂಪ್ಯಾರಿಸನ್ ಬಿಟ್ವೀನ್ MG ನರೇಗಾ ಆಗಿರ್ಬೋದು, ಅದನ್ನ VBG ರಾಮ್ಜಿ ಯೋಜನೆ ಅಡಿಯಲ್ಲಿ ಕಂಪ್ಯಾರಿಸನ್ ಮಾಡಬಹುದು. ಒಂದೇದು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೂ ಕೂಡ ಕೊಡಬಹುದು. ಅಂದ್ರೆ ನಂಬರ್ ಆಫ್ ಡೇಸ್ ಏನಿತ್ತು, ಇದರ ಮೋಟೋ ಏನು ಅಥವಾ ಇದರ ಉದ್ದೇಶ ಏನು, MG ನರೇಗಾದ ಉದ್ದೇಶಗಳೇನು, ಇದರಲ್ಲಿ ಫಂಡಿಂಗ್ ಯಾರು ಎಷ್ಟೆಷ್ಟು ಮಾಡ್ತಾರೆ, ಎಕ್ಸಾಂಪಲ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಎಷ್ಟು ಫಂಡಿಂಗ್ ಆಗುತ್ತೆ, ಸ್ಟೇಟ್ ಗವರ್ಮೆಂಟ್ ಇಂದ ಏನ್ ಫಂಡಿಂಗ್ ಆಗುತ್ತೆ, ಅದಾದ್ಮೇಲೆ ಹೊಸತನದಲ್ಲಿ ಇದರಲ್ಲಿ ಏನ್ ತಂದಿದ್ದಾರೆ, ಏನ್ ಇದನ್ನ ತರ್ಲಿಕ್ಕೆ ಅದನ್ನ ಹೆಸರಷ್ಟೇ ಚೇಂಜ್ ಮಾಡೋದಲ್ಲದೆ ಬೇರೆ ಏನೇನು ಇದರಲ್ಲಿ ಅಂಶಗಳನ್ನ ತಂದಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಒಂದೇದು ಕ್ವಶನ್ ಏನ್ ಬರ್ಬೋದು ನಮಗೆ ಅಂತಂದ್ರೆ VBG ರಾಮ್ಜಿ ಇದರ ಫುಲ್ ಫಾರ್ಮ್ ಏನಂತ ಒಂದೇದು PC ಲೆವೆಲ್ ಅಲ್ಲಿ ಇನಿಷಿಯಲ್ ಆಗಿ ಕೇಳುವಂತ ಕ್ವಶನ್ ಅದು. ಸೊ ಅದಕ್ಕೆ ನೀವು ಓದ್ಕೊಂಡಿರ್ಬೇಕು ವಿಕಸಿತ್ ಭಾರತ್, VB ಅಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ ಅಂತ ಅರ್ಥ. ಇದು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್. ಅದು ಮುಂದೆ G ಅಂದ್ರೆ ಗ್ರಾಮೀಣ ಅಂತಂದ್ರೆ ಫಸ್ಟಿಗೆ MG ನರೇಗಾ ಇತ್ತು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ ಬಂದಿತ್ತು ಫಸ್ಟಿಗೆ MG ನರೇಗಾ. ಸೊ ಎರಡರದ್ದು ಲಾಂಗ್ ಫಾರ್ಮ್ಗಳು ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಒಂದನೇ ಕ್ವಶನ್ ಅದಾಗಿ ಬರಬಹುದು. ಏನಂತಂದ್ರೆ VBG ರಾಮ್ಜಿ ಇದು ಫುಲ್ ಫಾರ್ಮ್ ಅನ್ನ ಹೇಳಿ ಅಂತಂದ್ರೆ ವಿಕಸಿತ್ ಭಾರತ್, ಆಯ್ತಾ, ಗ್ಯಾರಂಟಿ ಫಾರ್ ರೋಜ್ಗಾರ್, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ ಫಾರ್ ರೂರಲ್ ಅಥವಾ ಗ್ರಾಮೀಣ ಅಂತ ಕರಿಬೇಕು ಅದನ್ನ. ಆಯ್ತಾ? MG ನರೇಗಾದ ಫುಲ್ ಫಾರ್ಮ್ ಏನಂತಂದ್ರೆ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ ಅದು. ಸೊ ಇದು ಯಾವಾಗ ಬಂತು ಅಂತಂದ್ರೆ ಈಗ 2026ರಲ್ಲಿ ಇದು ಜಾರಿಗೆ ಬಂದಿದೆ. ಡೇಟ್ ಕೂಡ ಕೇಳಬಹುದು. MG ನರೇಗಾದ್ದು ಯಾವಾಗ ಬಂದಿತ್ತು ಅಂತಂದ್ರೆ 2005ರಲ್ಲಿ MG ನರೇಗಾ ಅನ್ನೋದನ್ನ ಜಾರಿ ಮಾಡಿದ್ರು ಈ ಪ್ಲಾನ್ ನ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ವಿಕಸಿತ್ ಭಾರತ್ ಏನು ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ದು ಏನ್ ಮೊಟ್ಟೋ ಏನಂತಂದ್ರೆ MG ನರೇಗಾದ ಅಡಿಯಲ್ಲಿ 100 ದಿನಗಳ ಕಾಲ ನಾವು ಕಾರ್ಮಿಕರಿಗೆ ಆಗಿರ್ಬೋದು, ರೂರಲ್ ಅಲ್ಲಿ ವರ್ಕ್ ಮಾಡುವಂತಹ ಜನರಿಗೆ ಕೆಲಸ ಸಿಗಲಿ ಅಂತ ಹೇಳಿ ಏನ್ ಮಾಡ್ತಿದ್ರು, 100 ದಿನಗಳ ಕಾಲ ಏನ್ ಮಾಡ್ತಿದ್ರು ಅವರು ಆ ಒಂದು ಕೂಲಿ ಕೆಲಸವನ್ನ ಒದಗಿಸ್ಕೊಡ್ತಿದ್ರು ಗವರ್ಮೆಂಟ್ ಇಂದಾನೆ. ಆಯ್ತಾ? ಸೊ ಈಗೇನ್ ಮಾಡಿದ್ದಾರೆ, ಅದನ್ನ 100 ದಿನದಿಂದ 125 ದಿನಗಳ ಕಾಲ ಇದು ಕಡ್ಡಾಯವಾಗಿ ಮತ್ತು ಖಚಿತವಾದಂತಹ ಒಂದು ಕೂಲಿ ಕೆಲಸವನ್ನ ಗವರ್ಮೆಂಟ್ ನವರು ಒದಗಿಸ್ಕೊಡ್ತಾರೆ. ಅದು ಈ ಪ್ಲಾನ್ ಅಲ್ಲಿ ಇದೆ. ಹಾಗಾಗಿ ನಿಮಗೆ ಕಂಪ್ಯಾರಿಸನ್ ಮಾಡಿನೂ ಕೇಳಬಹುದು, ಎಷ್ಟು ದಿನಗಳ ಕಾಲ MG ನರೇಗಾದಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನ ಒದಗಿಸ್ಕೊಡ್ತಾ ಇದ್ರು,
ಅದಾದ್ಮೇಲೆ ವಿಬಿಜಿ ರಾಮ್ಜಿ ಪ್ರಕಾರ ಎಷ್ಟು ದಿನಗಳ ಕಾಲ ಕೂಲಿ ಕಾರ್ಮಿಕರಿಗೆ ಅಥವಾ ರೈತರಿಗಾಗಿರ್ಬೋದು ಯಾರಿಗಾಗಿರ್ಬೋದು ಅದು ಇದು ಏನೋ ಲೇಬರ್ ಕಾರ್ಡ್ ಹೋಲ್ಡರ್ಸ್ ಯಾರಿರ್ತಾರೆ ಅವರಿಗೆ ಎಷ್ಟು ದಿನಗಳ ಕಾಲ ಅಂತಂದ್ರೆ 125 ದಿನಗಳ ಕಾಲ ಇಲ್ಲಿ ಖಚಿತ ಮತ್ತು ಕಡ್ಡಾಯವಾಗಿರ್ತಕ್ಕಂತಹ ಕೂಲಿ ಕೆಲಸವನ್ನ ಇಲ್ಲಿ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ಕಂಪ್ಯಾರಿಸನ್ಸ್. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ 15 ದಿನಗಳ ಕಾಲದ ಒಳಗಾಗಿ ಏನ್ ಕೂಲಿ ಮಾಡಿರ್ತಕ್ಕಂತಹ ಒಂದು ಕಾರ್ಮಿಕರಿಗೆ ಏನಾಗುತ್ತೆ ಅಂತಂದ್ರೆ ಪೇಮೆಂಟ್ ಅನ್ನೋದು ಡೈರೆಕ್ಟ್ ಆಗಿ ಅವರ ಅಕೌಂಟಿಗೆ ಡಿಜಿಟಲ್ ಮೋಡ್ ಅಲ್ಲಿ, ಇದು ಇಂಪಾರ್ಟೆಂಟ್, ಡಿಜಿಟಲ್ ಮೋಡ್ ಅಲ್ಲಿ ಅವರ ಅಕೌಂಟ್ ಗಳಿಗೆ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಆ ಹಣ ಜಮೆ ಆಗುತ್ತೆ. ಅವ್ರು ದುಡಿದಿರ್ತಕ್ಕಂತ ಹಣವನ್ನ ಈ ಯೋಜನೆ ಅಡಿಯಲ್ಲಿ 15 ದಿನದೊಳಗಡೆಗೆ ಅಂದ್ರೆ 2 ವಾರದ ಒಳಗಾಗಿ ಏನ್ ಮಾಡ್ತಾರೆ, ಆ ಕೆಲಸ ಮಾಡಿರ್ತಕ್ಕಂಥದಕ್ಕೆ ಕೂಲಿಯಾಗಿ ಡೈರೆಕ್ಟ್ ಡಿಜಿಟಲ್ ಪೇಮೆಂಟ್ ಅನ್ನ ಅವ್ರ ಅಕೌಂಟ್ ಗಳಿಗೆ, ಲಿಂಕ್ಡ್ ಅಕೌಂಟ್ ಯಾವ್ದಿರುತ್ತೆ ಆ ಅಕೌಂಟ್ ಗಳಿಗೆ ಜಮೆ ಮಾಡ್ತಾರೆ. ಅವಾಗೆಲ್ಲ ಹೆಂಗಿತ್ತು ಅಂತಂದ್ರೆ MG ನರೇಗಾದಲ್ಲಿ ಕೂಲಿ ಸಿಕ್ತಿತ್ತು ಸಿಗ್ಲಾರ್ದು ಅಂತಂದ್ರೆ 1 ವರ್ಷನಾದ್ರೂ ಆಗಿರ್ಬೋದು, 10 ದಿನ ವೇಟ್ ಮಾಡ್ತಿದ್ರು, 20 ದಿನ ವೇಟ್ ಮಾಡ್ತಿದ್ರು, ಆ ತರದಲ್ಲಿ ಫ್ಲಕ್ಚುಯೇಷನ್ ಗಳಾಗ್ತಿದ್ದು. ಅದನ್ನ ಕರೆಕ್ಷನ್ ಮಾಡ್ಬೇಕು ಅಂತ ಹೇಳಿ ಇವಾಗ ಡೈರೆಕ್ಟ್ ಆಗಿ, ಅವಾಗ ಮಿಡ್ಲ್ ಮ್ಯಾನ್ ಗಳ ಹಾವಳಿಗಳು ತುಂಬಾ ಆಗಿರುತ್ತೆ. ಆಕ್ಚುಲಿ ನಾವು ಕೂಡ ರೂರಲ್ ಏರಿಯಾದಿಂದ ಬಂದಿರೋದ್ರಿಂದ ಡೈರೆಕ್ಟ್ ಆಗಿ ಯಾರ್ಯಾರ್ದೋ ಇನ್ವಾಲ್ವ್ಮೆಂಟ್ ಗಳು ಜಾಸ್ತಿ ಇರ್ತದೆ. ಆದ್ರೆ ಈ ಯೋಜನೆ ಅಡಿಯಲ್ಲಿ ಹಿಂಗಿಲ್ಲ, ಡೈರೆಕ್ಟ್ ಆಗಿ ಯಾರು ದುಡಿದಿರ್ತಾರೋ ಅವ್ರ ಅಕೌಂಟಿಗೆ ಅದು ಡಿಜಿಟಲ್ ಮೋಡ್ ಅಲ್ಲಿ ಪೇಮೆಂಟ್ ಆಗುತ್ತೆ 15 ದಿನದೊಳಗಡೆ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿ ಏನ್ ಮಾಡಿದ್ದಾರೆ ವಿಬಿಜಿ ರಾಮ್ಜಿಯಲ್ಲಿ. ಡೈರೆಕ್ಟ್ ಆಗಿ ಬಯೋಮೆಟ್ರಿಕ್ ಕೊಟ್ರೆ ಮಾತ್ರ, ಈ ಗವರ್ಮೆಂಟ್ ಎಂಪ್ಲಾಯಿಗಳಿಗೆ ಹೆಂಗೆ ಫೇಸ್ ಸ್ಕ್ಯಾನರು ಮತ್ತೆ ಲೈವ್ ಫಿಂಗರ್ ಪ್ರಿಂಟ್ ಕೊಟ್ರೆ ಮಾತ್ರ ನೀವು ಡ್ಯೂಟಿಗೆ ಎಷ್ಟೊತ್ತಿಗೆ ಬಂದಿದ್ರೆ ಎಷ್ಟೊತ್ತಿಗೆ ಹೋಗಿರ್ತಾರ ಅಂತ ಹೇಳ್ತಾರಲ್ಲ, ಹಾಗೇನೆ ಸೇಮ್ ಡಿಜಿಟಲ್ ಮೋಡ್ ಅನ್ನ ಇಲ್ಲಿ ತಂದಿದ್ದಾರೆ. ಅಂದ್ರೆ ಬಯೋಮೆಟ್ರಿಕ್ ಹಾಜರಾತಿ ಇಲ್ಲಿ ಕಡ್ಡಾಯ ಮಾಡಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾನ್ಯುವಲ್, ನಾನು ಸೈನ್ ಹಾಕಿದ್ರೇನೆ ಅದು ಗ್ರಾಂಟ್ ಆದಂಗೆ ಅನ್ನೋ ರೀತಿಯಲ್ಲಿ MG ನರೇಗಾದಲ್ಲಿತ್ತು. ಬಟ್ ಈಗ ವಿಬಿಜಿ ರಾಮ್ಜಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಅಲ್ಲಿ ಹಾಜರಾತಿಯಾಗಿ ಒಂದು ಕಡ್ಡಾಯವಾದಂತಹ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ. ಈಗ ಯಾರಾದ್ರೂ ಹೋಗೋರು ಹೋಗದೇ ಇರೋರು ಕೂಡ ಅವಾಗ ಚಾನ್ಸಸ್ ಗಳು ತುಂಬಾ ಇತ್ತು. ನಾನು ಇವತ್ತು ಹೋಗಿ MG ನರೇಗಾದಲ್ಲಿ ಕೆಲಸ ಮಾಡ್ಬಂದಿದ್ದೀನಿ ಅಂತ ಹೇಳಿ ಕೂಲಿ ತಗೊಳ್ಳೋರು ಇರ್ತಿದ್ರು. ಸೊ ಒಳಗಡೆ ಏನೋ ಮಾಡ್ಕೊಂಡ್ಬಿಟ್ಟು. ಆದ್ರೆ ವಿಬಿಜಿ ರಾಮ್ಜಿದಲ್ಲಿ ಆ ತರದಲ್ಲಿ ಆಗಲ್ಲ. ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ಕನ್ಸಿಡರೇಷನ್ ಆಫ್ ವೇಜಸ್, ಆ ವೇಜಸ್ ಅಂದ್ರೆ ಕೂಲಿ ಅನ್ನೋದು ಅಲ್ಲಿ ಕನ್ಸಿಡರೇಷನ್ ಆಗುತ್ತೆ. ಇನ್ನೊಂದು ಇಲ್ಲಿ ಏನಪ್ಪಾ ಅಂತಂದ್ರೆ GPS ಆಧಾರಿತವಾಗಿರ್ತಕ್ಕಂಥ ಕಾಮಗಾರಿಯ ಮೇಲ್ವಿಚಾರಣೆ. ಅಂದ್ರೆ ಇಲ್ಲಿ ಡಿಜಿಟಲ್ ಗವರ್ನೆನ್ಸ್ ಅನ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂತಂದ್ರೆ ಯಾರು ಆ ಕೆಲಸ ಮಾಡ್ಲಿಕ್ಕೆ ಬರ್ತಿರ್ತಾರೆ ಅವ್ರನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವಾಗೆಲ್ಲ ಏನಪ್ಪಾ ಅಂತಂದ್ರೆ ಅವನು ಇರ್ತಕ್ಕಂತ ಪಂಚಾಯತಿಯ ಸದಸ್ಯ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, VA ಆಗಿರ್ಬೋದು, ಅಥವಾ ಈ ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು, ಇವರೆಲ್ಲ ಬರ್ದೇ ಇದ್ರು ಒಂದ್ ವೇಳೆ ಕೆಲಸ ನಡೀತಾನೆ ಇರ್ತಿತ್ತು. ಅದಕ್ಕೆ ಈಗ ಹಾಗಿಲ್ಲ. ಇವರು ಕೂಡ GPS ಆಧಾರಿತ ಇಂತಲ್ಲಿ ಕೆಲಸ ನಡೀತಾ ಇದೆ ಅಂದ್ರೆ ಆ ಕೆಲಸವನ್ನು GPS ಆಧಾರಿತವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಇಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ GPS ಆಧಾರಿತವಾಗಿರ್ತಕ್ಕಂಥ ಒಂದು ಕಾಮಗಾರಿಯ ಮೇಲ್ವಿಚಾರಣೆಯನ್ನ ಮಾಡ್ಲಿಕ್ಕೆ ಅಧಿಕಾರಿಗಳು ಕೂಡ ಅಲ್ಲಿ ಹಾಜರಿರ್ಬೇಕಾಗುತ್ತೆ. ಆಯ್ತಾ? ಸೊ ಇಲ್ಲಿ ಹಂಗೇನಿಲ್ಲ. ಇಲ್ಲಿ ಮ್ಯಾನ್ಯುವಲ್ ಆಗಿ ಯಾರು ಅಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಡೈರೆಕ್ಟ್ ಗ್ರಾಮ ಪಂಚಾಯತಿ ಅವರಿಗೆ 100% ಪವರ್ಸ್ ಕೊಟ್ಬಿಟ್ಟಿದ್ರು. ಇಲ್ಲಿ ಹಾಗಿಲ್ಲ. ಇಲ್ಲಿ ಕಂಟ್ರೋಲ್ಡ್ ಮಾಡಿದ್ದಾರೆ. ಡಿಜಿಟಲ್ ವೇವಲ್ಸ್ ಅಲ್ಲಿ ಒಂದು ನಮ್ಮ ಗವರ್ನೆನ್ಸ್ ಅನ್ನ ಕಂಟ್ರೋಲ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಯಾವಾಗಿಂದ ಜಾರಿ ಬರುತ್ತೆ ಅಂತಂದ್ರೆ ನೆಕ್ಸ್ಟ್ ಮಂತ್, ಅಂದ್ರೆ 1/7/2026 ಅಫಿಷಿಯಲ್ ಆಗಿ ಇದು ಜಾರಿಗೆ ಆಗುತ್ತೆ. ಅಲ್ಲಿವರೆಗೂ MG ನರೇಗಾನೇ ಇರುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ ಅಂದ್ರೆ 1/7/2026 ಜಾರಿ. ಸೊ ನಮಗೇನ್ ಕೇಳ್ಬೋದು ಇಲ್ಲಿ ವಿಬಿಜಿ ರಾಮ್ಜಿಯಲ್ಲಿ ಯಾವಾಗಿಂದ ಜಾರಿ ಬಂತಾದ್ರೆ ಕೇಳ್ಬೋದು, ಅದರ ಫುಲ್ ಫಾರ್ಮ್ ಆದ್ರೆ ಕೇಳ್ಬೋದು, ಎಷ್ಟು ದಿನಗಳ ಕಾಲ ಅದು ಕೂಲಿ ಕೆಲಸವನ್ನ ನಿರ್ಮಾಣ ಮಾಡಿಕೊಟ್ಟಿದೆ ಅಥವಾ ಅವಕಾಶ ಮಾಡಿಕೊಟ್ಟಿದೆ, ಎಷ್ಟು ದಿನ ಒಳಗಾಗಿ ಪೇಮೆಂಟ್ ಅನ್ನ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ, ಯಾವ ಮೋಡಲ್ಲಿ ಅದು ಮ್ಯಾನುವಲ್ ಮೋಡಲ್ ಡಿಜಿಟಲ್ ಮೋಡಲ್ ಅಂತ ಹೇಳಿ ಸೊ ಎಕ್ಸ್ಪ್ಲನೇಷನ್ ಇಲ್ಲಿವರೆಗೂ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನು ಹೇಳ್ದಂಗೆ ಈಗ ಕೂಲಿ ಕೊಡ್ತಾರೆ ಅಂತ ಹೇಳಿದ್ರೆ ಇಟ್ಸ್ ವೇರೀಸ್ ಡಿಪೆಂಡ್ಸ್ ಆನ್ ಸ್ಟೇಟ್ಸ್ ಅಂಡ್ ಸ್ಟೇಟ್. ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೂಲಿಯನ್ನ ಫಿಕ್ಸ್ಡ್ ಇದ್ದಿದ್ದಿಲ್ಲ. ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಕೂಲಿಯ ಪರ್ಸೆಂಟೇಜ್ ಅನ್ನ ಇಲ್ಲಿ ಡಿವೈಡ್ ಮಾಡಿದ್ದಾರೆ. MG ನರೇಗಾದಲ್ಲಿ ಏನಿತ್ತಂತಂದ್ರೆ ಮೋರ್ ದನ್ 90% ಆಫ್ ದಿ ವೇಜಸ್ ಅಥವಾ ಕೂಲಿಯನ್ನ ಯಾರು ಭರಿಸ್ತಿದ್ರು ಅದರ ಟೋಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನವರು 90% ಏನ್ ಬರ್ತಿತ್ತು ಅದನ್ನ ಅವರೇ ಭರಿಸ್ತಿದ್ರು. ಆದ್ರೆ ಇವಾಗ ಡಿವೈಡ್ ಮಾಡಿದ್ದಾರೆ. ಇದನ್ನ ABC ಸ್ಟ್ರಕ್ಚರ್ ಮಾಡಿದ್ದಾರೆ. ಪಂಚಾಯತಿಗಳನ್ನ ABC ಲೆವೆಲ್ ಅಲ್ಲಿ ಡಿವೈಡ್ ಮಾಡಿಬಿಟ್ಟು ಇಲ್ಲೇನ್ ಮಾಡಿದಾರಪ್ಪ ಅಂತಂದ್ರೆ ಪೇಮೆಂಟ್ ಅನ್ನ ಯಾರು ಎಷ್ಟು ಭಾಗವಾಗಿ ಕೊಡ್ಬೇಕು ಅಂತ ಕೇಳಿದಾರೆ. ಇದು ಕೂಡ ಕ್ವಶನ್ ಆಗಿ ಅರೈವ್ ಆಗಿ ಬರಬಹುದು. ಏನಪ್ಪಾ ಅಂತಂದ್ರೆ ಈಗ ಕೂಲಿಗೆ ಯಾರು ಫಂಡಿಂಗ್ ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಮಾಡ್ಬೇಕು, ಸ್ಟೇಟ್ ಗವರ್ಮೆಂಟ್ ಮಾಡ್ಬೇಕು. ಈಗ ನಾರ್ಮಲ್ ಎಲ್ಲಾ ಸ್ಟೇಟ್ಗಳು ಎಕ್ಸಾಂಪಲ್ ಕರ್ನಾಟಕ ಆಗಿರ್ಬೋದು
ನಮ್ದು ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು. ಸೊ ಇಂಥ ಸ್ಟೇಟ್ಗಳು ನಾರ್ಮಲ್ ಸ್ಟೇಟ್ಸ್ ಗಳಂತ ಕರಿತೀವಿ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಡಿಸ್ಟರ್ಬೆನ್ಸ್ ಗಳಾಗಿರಲ್ಲ. ಈಗ ಎಕ್ಸಾಂಪಲ್ ಹಿಮಾಲಯದ ಏರಿಯಾಗಳಲ್ಲಿ ಇರ್ತಕ್ಕಂಥ ಜಮ್ಮು ಕಾಶ್ಮೀರ ಆಗಿರ್ಬೋದು, ಅದಾದ್ಮೇಲೆ ನೆಕ್ಸ್ಟ್ ಹಿಮಾಚಲ್ ಪ್ರದೇಶ್ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು. ಸೊ ಈ ಏರಿಯಾಗಳಲ್ಲಿ ಏನಂತಂದ್ರೆ ಹಿಮಪಾತಗಳು ಕೆಲವು ಟೈಮಲ್ಲಿ ಜಾಸ್ತಿ ಬಿದ್ದುಬಿಟ್ಟು ಆ ಟೈಮಲ್ಲಿ ವೇರಿಯೇಷನ್ ಆಗೋದ್ರಿಂದ ಫಂಡ್ ಅನ್ನು ಕೂಡ ಡಿವೈಡ್ ಮಾಡಿದ್ದಾರೆ. ಮತ್ತು ಯೂನಿಯನ್ ಟೆರಿಟರೀಸ್ ಗಳು, ನಮ್ಮಲ್ಲಿ ಇರ್ತಕ್ಕಂತಹ ಲೆಜಿಸ್ಲೇಟಿವ್ ಇಲ್ಲದೆ ಇರ್ತಕ್ಕಂತಹ ಯೂನಿಯನ್ ಟೆರಿಟರೀಸ್ ಗಳಲ್ಲಿ ಯಾವ ರೀತಿಯಲ್ಲಿ ನಾವು ಫಂಡಿಂಗ್ ಮಾಡಬೇಕು ಅಂತ ಕೂಡ ಇಲ್ಲಿ ABC ಸ್ಟ್ರಕ್ಚರ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನಾರ್ಮಲ್ ಸ್ಟೇಟ್ ಗಳಿಗೆ, ಸಾಮಾನ್ಯವಾಗಿರ್ತಕ್ಕಂಥ ರಾಜ್ಯಗಳಿಗೆ 60%, 40% ಡಿವೈಡ್ ಮಾಡಿದ್ದಾರೆ. ಅಂದ್ರೆ 60% ಆಫ್ ದಿ ಟೋಟಲ್ ವೇಜಸ್ ಗಳಿಗೆ ನಾವು ಇದು ಕೊಡ್ತೀವಿ, ಕೂಲಿ ರೂಪದಲ್ಲಿ ಕೊಡ್ತೀವಿ. ನಿಮ್ಮ ಶೇರ್ ಆಗಿ ನೀವು 40% ತಗೋಬೇಕಂತ ಹೇಳಿ ಇಲ್ಲಿ ಸ್ಟೇಟ್ ನವರಿಗೆ ಕೂಡ ಇಲ್ಲಿ ಕಂಡೀಷನ್ ಅನ್ನ ಹಾಕಿದ್ದಾರೆ. 3 ಟೈಪ್ ಇದೆ. ನಾರ್ಮಲ್ ಸ್ಟೇಟ್ ಗಳಿಗೆ 60 ಮತ್ತು 40, ಅಂದ್ರೆ 60 ಸೆಂಟ್ರಲ್ ಇಂದ 40 ಸ್ಟೇಟ್ ಇಂದ ಭರಿಸಬೇಕಾಗುತ್ತೆ. ನೆಕ್ಸ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತಂದ್ರೆ ಈ 7 ಸಿಸ್ಟರ್ ಸ್ಟೇಟ್ಸ್ ಆ ಕಡೆ ಬರ್ತಾವಲ್ಲ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಲೈಕ್ ಮಿಜೋರಾಂ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಅದಾದ್ಮೇಲೆ ಮೇಘಾಲಯ ಆಗಿರ್ಬೋದು, ನೆಕ್ಸ್ಟ್ ತ್ರಿಪುರ ಆಗಿರ್ಬೋದು, ಮಿಜೋರಾಂ ಆಗಿರ್ಬೋದು. ಈ ಸ್ಟೇಟ್ ಗಳು ಮೇಜರ್ ಸ್ಟೇಟ್ಸ್ ಗಳು ಏನಿರ್ತದೆ ಆ ಸ್ಟೇಟ್ಸ್ ಗಳು ಅಷ್ಟೇ ಅಲ್ಲದೆ ಹಿಮಾಲಯನ್ ಸ್ಟೇಟ್ಸ್ ಅಂತ ಕರಿತೀವಿ ನಾವು. ಎಕ್ಸಾಂಪಲ್ ಜಮ್ಮು ಆ ಕಡೆ ನಮ್ಮ ಕಾಶ್ಮೀರ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ಸ್ವಲ್ಪ ಪೋರ್ಷನ್ ಆಫ್ ದಿ ಕಂಪ್ಲೀಟ್ ಆಗಿ ಸಿಕ್ಕಿಂ ಆಗಿರ್ಬೋದು. ಸೊ ಈ ಏರಿಯಾಗಳಿಗೆ ಏನು ಮಾಡಿದಾರೆ ಅಂತಂದ್ರೆ ಹಿಮಾಲಯನ್ ಸ್ಟೇಟ್ ಗಳಿಗೆ 90% ಯಾರು ತಗೊಂತಾರೆ, ಸೆಂಟ್ರಲ್ ಗವರ್ಮೆಂಟ್ ನವರೇ ಹಾಕ್ತಾರೆ. ಅದ್ರ 10% ನೀವು ಹಾಕ್ಬೇಕು ಅಂತ ಹೇಳಿ ಸ್ಟೇಟ್ ಗವರ್ಮೆಂಟ್ ನವರಿಗೆ ಇಲ್ಲಿ ನೀವು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಆಯ್ತಾ. ನೆಕ್ಸ್ಟ್ ಶೇರ್ ಅಂತ. ನೆಕ್ಸ್ಟ್ ಯೂನಿಯನ್ ಟೆರಿಟರೀಸ್ ವಿತೌಟ್ ಲೆಜಿಸ್ಲೇಟಿವ್ ಅಂತಂದ್ರೆ ಶಾಸನಬದ್ಧವಿಲ್ಲದೆ ಇರತಕ್ಕಂತಹ ಒಂದು ಏನು ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಗಳಿದಾವೆ, ಆ ಪ್ರದೇಶಗಳಿಗೆ 100% ಸೆಂಟ್ರಲ್ ಗವರ್ಮೆಂಟ್ ನವರೇ ಫಂಡಿಂಗ್ ಮಾಡ್ತಿದ್ದಾರೆ. ಯಾಕಂದ್ರೆ ದೇ ಆರ್ ಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ಐದರ್ ಲೆಫ್ಟಿನೆಂಟ್ ಕರ್ನಲ್ ಅಥವಾ ಅಡ್ಮಿನಿಸ್ಟ್ರೇಟರ್ ಇಂದನು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ಅವ್ರ ಕಂಟ್ರೋಲ್ ಒಳಪಟ್ಟಿರೋದ್ರಿಂದ 100% ಆಫ್ ದಿ ಫಂಡ್ ದೇ ಆರ್ ಪ್ರೊವೈಡಿಂಗ್. ಸೊ ಈ 3 ಕೂಡ ಇಂಪಾರ್ಟೆಂಟ್ ಆಗಿದೆ, ನೀಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ VBG ರಾಮ್ಜಿ ಅನ್ನೋದು ಇಲ್ಲಿ ರೂರಲ್, ಈಗ ಯಾವ್ದಪ್ಪ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸವನ್ನ ಮಾಡುತ್ತೆ. ಇವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯದವ್ರು ಏನ್ ಮಾಡ್ಬೇಕು ಅಂತಂದ್ರೆ ನೀವು ವರದಿಗಳನ್ನ ತಯಾರು ಮಾಡ್ಬೇಕು, ರಿಪೋರ್ಟ್ ಗಳನ್ನ ನೀವು ನೋಡ್ಬೇಕು, ಕೆಲಸಗಳಿಗೆ ಮ್ಯಾನೇಟರ್ ನೀವು ಮಾಡ್ಬೇಕು, ಯಾರ ಥ್ರೂ ಮಾಡಿಸ್ಬೇಕು, ಎಷ್ಟು ಜನರಿಂದ ಮಾಡಿಸ್ಬೇಕು ಅಂತ ಹೇಳಿ ಡಿಪೆಂಡ್ ಮಾಡೋದು ಯಾರಪ್ಪ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದವರು. ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲಿ ಫಂಡಿಂಗ್ ಮಾಡೋರು ಅವರೇ. ಸೊ ಹಾಗಾಗಿ ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿ ತಾವು ನೋಡ್ಬೇಕಾಗುತ್ತೆ. ಸೊ ಹಾಗಿದ್ರೆ ಪ್ರಸ್ತುತತೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿನ ಸಚಿವರು ಯಾರಿದ್ದಾರೆ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾರಿದ್ದಾರೆ, ಶ್ರೀಯುತರಾದಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಅಲ್ಲಿ ಮೊನ್ನೆಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ ಈಶ್ವರ್ ಖಂಡ್ರೆ ಅವರು ನಮ್ಮ ಸ್ಟೇಟ್ ಅಲ್ಲಿ ಮಿನಿಸ್ಟರ್ ಆಗಿ ಇದರ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇಲ್ಲಿವರೆಗೂ. ಸೊ ನೆಕ್ಸ್ಟ್ ನಾವ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಯೋಜನೆ ಅಡಿಯಲ್ಲಿ ಮೇನ್ ಆಗಿ ಯಾವ ಕ್ಷೇತ್ರಗಳಲ್ಲಿ ಗಮನವನ್ನು ಹರಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳಿದ್ರೆ, ಸೊ ಒಂದೇದ್ ಬಂದ್ಬಿಟ್ಟು ಜಲಭದ್ರತೆ ಅಂತಂದ್ರೆ ವಾಟರ್ ರಿಸೋರ್ಸ್ ಏನಿದಾವಲ್ಲ ಆ ವಾಟರ್ ರಿಸೋರ್ಸ್ ಅನ್ನ ಸೆಕ್ಯೂರಿಟಿ ಆಗಿ ಅಥವಾ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಕೆರೆಗಳ ಪುನರ್ಚೇತನ ಮಾಡೋದಾಗಿರ್ಬೋದು, ಅಂತರ್ಜಲದ ವೃದ್ಧಿ ಮಾಡೋದಾಗಿರ್ಬೋದು, ಅದಾದ್ಮೇಲೆ ನೀರಾವರಿ ಕಾಲುವೆಗಳ ನಿರ್ಮಾಣ ಮಾಡೋದಾಗಿರ್ಬೋದು. ಎಲ್ಲಿ ಮಾಡ್ತಿದಾರೆ ಅಂತಂದ್ರೆ ಜಲಭದ್ರತೆಯಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೂಲ ಸೌಕರ್ಯಗಳಂತಂದ್ರೆ ರೂರಲ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಲೈಕ್ ರೋಡ್ಸ್ ಆಗಿರ್ಬೋದು, ಸಂಪರ್ಕ ಸೇತುವೆಗಳನ್ನ ಮಾಡೋದಾಗಿರ್ಬೋದು, ಆ ತರದ ಕೆಲಸಗಳನ್ನ ಇಲ್ಲಿ ಡೈಲಿ ವೇಜರ್ಸ್ ಗಳಿಂದ ಮಾಡಿಸ್ಕೊಂತಾರೆ. ಮತ್ತೆ ಜೀವನೋಪಾಯದ ಸೌಲಭ್ಯಗಳಂತ ಹೇಳಿ ಹೇಳ್ತೀವಿ. ಲವ್ಲಿಹುಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದ್ರೆ ನಿಮಗೆ ಗೊತ್ತು, ಈಗ ಎಕ್ಸಾಂಪಲ್ ರೈತರು ಇರ್ತಾರೆ, ರೈತರಿಗೆ ದವಸ ಧಾನ್ಯಗಳನ್ನ ಸ್ಟೋರ್ ಮಾಡ್ಲಿಕ್ಕೆ ದಸ್ತಾನಗಳಿರಲ್ಲ, ಅಂತ ದಸ್ತಾನಗಳನ್ನ ಮಾಡ್ಬೇಕು. ಸಣ್ಣ ಪುಟ್ಟ ಕಾರ್ಖಾನೆಗಳಿರ್ತದೆ, ಆ ಕಾರ್ಖಾನೆಗಳನ್ನ ಕೂಡ ನಿರ್ಮಾಣ ಮಾಡ್ಲಿಕ್ಕೆ ನಾವು ಹೆಲ್ಪ್ ಮಾಡ್ಬೇಕು. ಅದಾದ್ಮೇಲೆ ಈಗ ಮಾರುಕಟ್ಟೆ ಇರುತ್ತೆ. ಎಕ್ಸಾಂಪಲ್ ಕೆಲವು ಮಾರುಕಟ್ಟೆಗಳೇ ಅವಕಾಶನೇ ಮಾಡ್ಕೊಟ್ಟಿಲ್ಲ. ದನದ ಮಾರುಕಟ್ಟೆ ಆಗಿರ್ಬೋದು, ಟೊಮೆಟೊ ಮಾರುಕಟ್ಟೆ ಆಗಿರ್ಬೋದು, ಈರುಳ್ಳಿ ಮಾರುಕಟ್ಟೆ ಆಗಿರ್ಬೋದು, ಮೆಣಸಿನಕಾಯಿ ಮಾರುಕಟ್ಟೆ ಆಗಿರ್ಬೋದು, ಬೇರೆ ಬೇರೆ ಮಾರುಕಟ್ಟೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಇದರಡಿಯಲ್ಲಿ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ. ಅದೆಲ್ಲಪ್ಪ ಅಂತಂದ್ರೆ ಜೀವನೋಪಾಯ ಸೌಲಭ್ಯಗಳಲ್ಲಿ ಆ ತರದ ಒಂದು ಕೆಲಸಗಳನ್ನ ಈ ಯೋಜನೆ ಅಡಿಯಲ್ಲಿ ಮಾಡ್ತಾರೆ. ಮತ್ ಲಾಸ್ಟ್ನೇದೇನಪ್ಪಾ ಅಂತಂದ್ರೆ ಹವಾಮಾನ ಏನ್ ಬರ್ತದ ವಿಪರೀತ್ಯ ಏನ್ ಬರುತ್ತಲ್ವಾ, ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ಗಳಾಗ್ತದೆ. ಆ ಡಿಸಾಸ್ಟರ್ ಆಗದೆ ಇರೋ ರೀತಿಯಲ್ಲಿ ನಾವೇನಪ್ಪ ಮಾಡೋದು ಅಂತಂದ್ರೆ ಚಿಕ್ ಡ್ಯಾಮ್ಸ್ ಗಳ ನಿರ್ಮಾಣ ಮಾಡೋದಾಗಿರ್ಬೋದು, ಮಣ್ಣಿನ ಸವಕಳಿಯನ್ನ ತಡೆಯೋದಾಗಿರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಪ್ರವಾಹವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಏನೇನೆಲ್ಲ ಮಾಡಬಹುದು, ಡ್ಯಾಮ್ ಗಳನ್ನ ಕಟ್ಟೋದಾಗಿರ್ಬೋದು, ಚಿಕ್ ಡ್ಯಾಮ್ಸ್ ಗಳನ್ನ ಕಟ್ಟೋದಾಗಿರ್ಬೋದು. ಅದಾದ್ಮೇಲೆ ಒಡ್ಡುಗಳ ನಿರ್ಮಾಣ ಅಂತ ನಮ್ ಸೈಡ್ ಹೇಳ್ತೀವಿ. ಸೊ ಆ ತರದ ಕೆಲಸಗಳನ್ನ ಇಲ್ಲಿ
ವಿಪತ್ತು ನಿರ್ವಹಣೆಯ ಒಂದು ಕರ್ತವ್ಯದಲ್ಲಿ ಈ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಇನ್ವಾಲ್ವ್ ಆಗ್ತಾರೆ. ಸೊ ಅದು ನೀವು ಇಲ್ಲಿ ತುಂಬಾನೇ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ MG ನರೇಗಾದಲ್ಲಿ 1 ವರ್ಷದವರೆಗೂ ಅದು ಯಾವಾಗಾದ್ರೂ ಕೆಲಸ ನಡಿಲಿಕ್ಕೆ ಕಂಟಿನ್ಯೂ ಕೊಡ್ತಾನೆ ಇರ್ಬೇಕಾಗಿತ್ತು. ಸೊ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ VG ರಾಮ್ಜಿ ಒಳಗಡೆ ಇಲ್ಲಿ ಏನ್ ಮಾಡ್ಬಿಟ್ಟಿದಾರೆ ಅಂತಂದ್ರೆ, ನೀವು ಸ್ಟೇಟ್ ನವರಿಗೆ ಬೇಡಪ್ಪ ನಮಗೆ ಇವಾಗ ಸ್ವಲ್ಪ ಸ್ಟಾಪ್ ಮಾಡ್ತೀವಿ, ನಾವು MG ನರೇಗಾದ ಕೆಲಸಗಳ ಈಗ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ಮಳೆ ಬೀಳ್ತಾ ಇರುತ್ತೆ, ಬಿತ್ತೋ ಟೈಮಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ಆಗಲ್ಲ. ಅದಾದ್ಮೇಲೆ ಹಾರ್ವೆಸ್ಟಿಂಗ್ ಮಾಡುವಂತ ಟೈಮಲ್ಲಿ ಈ MG ನರೇಗಾದ ಅಡಿಯಲ್ಲಿ ಕೆಲಸ ಮಾಡಿಸ್ಕೊಂತ ಇದ್ರು ಅವಾಗ್ಲೂ ಕೂಡ. ಬಟ್ ಇವಾಗ ಆಗ್ತಾ ಇರಲಿಲ್ಲ, ಇವಾಗ ಆಗಲ್ಲ. VBG ರಾಮ್ಜಿ ಒಳಗಡೆ ಏನಿದೆ ಅಂತಂದ್ರೆ, ನೀವು ಸ್ಟೇಟ್ ಗವರ್ಮೆಂಟ್ ಇಂದ ನೀವು ಸಮಯಾವಕಾಶ ತಗೋಬಹುದು. ಅಂದ್ರೆ ನಮ್ದು ಇವಾಗೆಲ್ಲ ಬಿತ್ತನೆ ಕಾರ್ಯ ನಡೀತಾ ಇದೆ, ಜೂನ್ ತಿಂಗಳು ಜುಲೈ ತಿಂಗಳಲ್ಲೆಲ್ಲ ಬಿತ್ತನೆ ಕಾರ್ಯ ನಡೆಯುತ್ತೆ. ಹಾಗಾಗಿ ಇವಾಗ ಇದನ್ನ ನಾವು ಮಾಡಿಸ್ಕೊಳ್ಳಲ್ಲ ಕೆಲಸನ, ನೆಕ್ಸ್ಟ್ ನಾವು ಪೋಸ್ಟ್ಪೋನ್ ಮಾಡಿ ಮಾಡಿಸ್ಕೊಂತೀವಿ. ಅಥವಾ ಈಗ ನಾವು ಸಾಗುವಳಿ ಮಾಡಿಬಿಟ್ಟು ಬಿತ್ತನೆ ಮಾಡಿದ್ದನ್ನ ತಗೊಂಡ್ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಲ್ಲ, ಸುಗ್ಗಿ ಟೈಮಲ್ಲೂ ಕೂಡ ನಾವು ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಪಾಸ್ ಮಾಡ್ಲಿಕ್ಕೆ ಒಂದು ಎಕ್ಸ್ಟ್ರಾ ಪವರ್ಸ್ ಅನ್ನ ಸ್ಟೇಟ್ ಗವರ್ಮೆಂಟ್ ಕೊಟ್ಟಿದೆ. ವೆನೆವರ್ ದೇ ಕ್ಯಾನ್ ಯುಟಿಲೈಸ್ ಇಟ್, ದೇ ಕ್ಯಾನ್ ಯುಟಿಲೈಸ್ ಇಟ್. ಈ ವೆದರ್ ಏನಿತ್ತು ಅಂದ್ರೆ MG ನರೇಗಾದಲ್ಲಿ ಹೆಂಗಿಂದ್ರೆ 1 ವರ್ಷದವರೆಗೂ ಯಾವಾಗಾದ್ರೂ ಕೆಲಸಗಳನ್ನ ನೀವು ಕೊಡ್ತಾನೆ ಇರ್ಬೇಕಾಗಿತ್ತು. ನೆಕ್ಸ್ಟ್ ಇಲ್ಲೇನಪ್ಪಾ ಅಂತಂದ್ರೆ, ಈ ಯೋಜನೆ ಅನ್ನೋದು VBG ರಾಮ್ಜಿ ಯೋಜನೆ ಅನ್ನೋದು ಮತ್ತೊಂದು ಯೋಜನೆಗೆ ಲಿಂಕ್ ಆಗಿದೆ. ಇದು ಇಂಪಾರ್ಟೆಂಟ್ ಕ್ವಶನ್. ಅದು ಯಾವ್ದಪ್ಪ ಅಂದ್ರೆ PM ಘಾಟಿ ಶಕ್ತಿ ಸ್ಕೀಮ್ ಅಂತ ಹೇಳಿ ಒಂದಿದೆ. ಸೊ ಈ ಸ್ಕೀಮ್ ಬಗ್ಗೆ ನೆಕ್ಸ್ಟ್ ನಿಮಗೆ ನಾನು ಹೇಳ್ತೀನಿ. ಇದೇನಪ್ಪಾ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿರತಕ್ಕಂತಹ ಸ್ಕೀಮು. ಎಕ್ಸಾಂಪಲ್ ಹಡಗುಗಳು, ವಿಮಾನಗಳ ನಿರ್ಮಾಣಗಳಲ್ಲಿ ತೊಡಗೋದು, ಮಾರುಕಟ್ಟೆಗಳ ನಿರ್ಮಾಣಗಳನ್ನು ತೊಡಗೋದಾಗಿರ್ಬೋದು, ರೋಡ್ಸ್ ಗಳನ್ನ ಮಾಡೋದಾಗಿರ್ಬೋದು. ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ತುಂಬಾ ಕಡಿಮೆ ಮಾಡ್ಲಿಕ್ಕಂತಾನೆ ಒಂದೇ ಯೋಜನೆ ಅಂತಂದಿದ್ದಾರೆ PM ಅವರು. ಸೊ ಅದು ಯಾವ್ದಪ್ಪ ಅಂದ್ರೆ PM ಘಾಟಿ ಶಕ್ತಿ ಯೋಜನೆಯ ಜೊತೆಗೆ ಇದು ಲಿಂಕ್ ಆಗಿದೆ. ಸೊ ಇದು ಆ ರೀತಿಯಲ್ಲಿ ಯಾವ್ದು ಆಗಿರ್ಲಿಲ್ಲ, ಆಯ್ತಾ. ಸೊ ಇದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಒಂದೇದು ಫುಲ್ ಫಾರ್ಮು VBG ರಾಮ್ಜಿಗೆ ಇರ್ತಕ್ಕಂಥ ಫುಲ್ ಫಾರ್ಮ್ ಮತ್ತು MG ನರೇಗಾಕ್ಕೆ ಇರ್ತಕ್ಕಂಥ ಫುಲ್ ಫಾರ್ಮ್ ಅನ್ನ ತಿಳ್ಕೋಬೇಕು. ಇದು ಯಾವತ್ತಿಂದ ಜಾರಿ ಆಗ್ತಿದೆ ಅಂತಂದ್ರೆ 1/7/2026ರಿಂದ VBG ರಾಮ್ಜಿ ಯೋಜನೆ ಜಾರಿಗೆ ಬರ್ತಾ ಇದೆ. ಆದ್ರೆ MG ನರೇಗಾ 2005ರಲ್ಲಿ ತಂದಿರತಕ್ಕಂತ ಯೋಜನೆ ಆಗಿದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಡಿಜಿಟಲ್ ಮೋಡ್ ಅಲ್ಲಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡ್ಕೊಂಡಿದ್ದಾರೆ. ಡಿಜಿಟಲ್ ಮೋಡ್ ಅಲ್ಲಿ ಏನಾಗ್ತಿದೆ, ಪೇಮೆಂಟ್ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೂಲಕ ಏನ್ ಮಾಡ್ತಾರೆ, ಸರ್ವೇಲೆನ್ಸ್ ಮಾಡ್ತಾ ಇದೆ ಮೇಲ್ವಿಚಾರಣೆ ಮಾಡ್ಲಿಕ್ಕೆ. ಬಟ್ ಇಲ್ಲಿ ಏನಿತ್ತು, ಮ್ಯಾನ್ಯುವಲ್. ಸ್ಯಾಲ್ರಿನೂ ಕೂಡ ಏನಾಗ್ತಿತ್ತು, ಬೇರೆಯವ್ರ ಅಕೌಂಟಿಗೆ ಬರ್ತಿತ್ತು, ಅಲ್ಲಿಂದ ಅವ್ರ ಕ್ಯಾಶ್ ಎಣಿಸ್ಬಿಟ್ಟು ಈ ದುಡ್ದಿರ್ತಕ್ಕಂಥವ್ರಿಗೆ ಕೊಡ್ಬೇಕಾಗಿತ್ತು. ಅದಾದ್ಮೇಲೆ ಇಲ್ಲಿ ರೈಟ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಅಲ್ಲಿ ಕೊಡ್ಲೇಬೇಕಾಗಿತ್ತು. ಬಟ್ ಇಲ್ಲೇನ್ ಮಾಡಿದ್ದಾರೆ, ಸ್ಟೇಟ್ ಗವರ್ಮೆಂಟ್ ಗೆ ಒಂದು ಎಕ್ಸ್ಟ್ರಾ ಪವರ್ ಅನ್ನ ಕೊಟ್ಟಿದ್ದಾರೆ. ವೆನೆವರ್ ದೇ ವಾಂಟೆಡ್ ದೇ ಕ್ಯಾನ್ ಯುಟಿಲೈಸ್ ಇಟ್. ಅಂದ್ರೆ ಆ ಟೈಮ್ ಅಲ್ಲಿ ಸ್ಟಾಪ್ನು ಮಾಡಬಹುದು, ಪಾಸ್ ಮಾಡ್ಕೋಬಹುದು. ಸೊ ಮುಂದೆನೂ ಕೂಡ ಒಡ್ಬಹುದು. ಆ ತರದೊಂದು ಇದನ್ನ VBG ರಾಮ್ಜಿ ಒಳಗಡೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ವರ್ಕ್ ಅನ್ನೋದು ಡಿಮ್ಯಾಂಡ್ ಆಗಿ ಮಾಡ್ತಾ ಇದ್ರು, ಅಂದ್ರೆ ಕೊಡ್ಲೇಬೇಕಾಗಿತ್ತು. ಬಟ್ ಇಲ್ಲಿಲ್ಲ, ಇಲ್ಲಿ ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಿ ಇದನ್ನ ಮಾಡ್ಕೊಂತಿದ್ದಾರೆ, ಆಯ್ತಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಥ್ರೋಟ್ ಇಯರ್ ಇರ್ತಿತ್ತು, ಇಲ್ಲಿ ನಮಗೆ ಬೇಕಾದಂತ ಸಮಯದಲ್ಲಿ ನಾವು ಹಾಕೋಬಹುದಾಗುತ್ತೆ. ಇಲ್ಲಿ ಟ್ರೆಡಿಷನಲ್ ಮೆಥಡ್ ಗಳಲ್ಲಿ ಸರ್ವೈಲೆನ್ಸ್ ಇತ್ತು, ನಾನು ಈಗಾಗಲೇ ಹೇಳಿದೆ. ಇಲ್ಲಿ ಡಿಜಿಟಲ್ ಮೋಡ್ ಅಲ್ಲಿ ಸರ್ವೈಲೆನ್ಸ್ ಅಥವಾ ಗವರ್ನೆನ್ಸ್ ಇದೆ. ಇಲ್ಲಿ ಕೂಲಿಗಳನ್ನ, ಇಲ್ಲಿ 90% ಆಫ್ ಕೂಲಿ ವೇಜಸ್ ಅನ್ನ ಯಾರು ಕೊಡ್ತಾ ಇದ್ರು ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೊಡ್ತಾ ಇದ್ರು. ಬಟ್ ಇವಾಗ ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಗೆ ಬೇರೆ ಬೇರೆ ರೀತಿಯಾದಂತಹ ರೇಷಿಯೋಗಳನ್ನ ಕೊಟ್ಟಿದ್ದಾರೆ. ನಾರ್ಮಲ್ ಸ್ಟೇಟ್ ಗಳಿಗೆ 60%, 40%. ಅದಾದ್ಮೇಲೆ ಸ್ವಲ್ಪ ಹಿಮಾಲಯನ್ ಸ್ಟೇಟ್ಸ್ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ ಗಳಿಗೆ 90%, 10% ಅಂತ ಕೊಟ್ಟಿದ್ದಾರೆ. ಸೊ ಯೂನಿಯನ್ ಟೆರಿಟರೀಸ್ ವಿತೌಟ್ ಲೆಜಿಸ್ಲೇಷನ್ ಯಾರಿಗೆ ಕೊಟ್ಟಿದ್ದಾರೆ, 100% ಆಫ್ ಇದು ಸೆಂಟ್ರಲ್ ಗವರ್ಮೆಂಟ್ ಅಂಡ್ರೆ ಕೊಟ್ಟಿದ್ದಾರೆ. ಯಾವ ಸಚಿವಾಲಯ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ಇದು ವರ್ಕ್ ಮಾಡ್ತಾ ಇದೆ. ಪ್ರೆಸೆಂಟ್ ಸೆಂಟ್ರಲ್ ಮಿನಿಸ್ಟರ್ ಯಾರಿದಾರಪ್ಪ ಅಂತಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿದ್ದಾರೆ. ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ಈಶ್ವರ್ ಖಂಡ್ರೆ ಸಾಹೇಬ್ರು ಇದ್ದಾರೆ. ಸೊ ಈ ಇಷ್ಟು ಯೋಜನೆಗಳಲ್ಲಿ 100 ದಿನ, 125 ದಿನ, 15 ದಿನದ ಒಳಗಡೆ ಸ್ಯಾಲ್ರಿ ಮಾಡುವಂತ ಈ ಅಷ್ಟು ಏನಿದಾವೆ, ಸೊ ಇವಷ್ಟನ್ನು ನೀವು ಓದ್ಕೊಂಡಿದೆ ಅಂತಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಮೇನ್ಸ್ ಆಲ್ಸೋ, ಫಾರ್ ಮೇ ಬಿ ಯಾವುದು ರಿಲೇಟೆಡ್ ಟು PSI ಎಕ್ಸಾಮ್ ಆಗಿರ್ಬೋದು. PC ಎಕ್ಸಾಮಿಗೆ ಖಂಡಿತವಾಗ್ಲೂ ಒಂದು ಕ್ವಶನ್ ಬರ್ತಾ ಇದೆ ಅಂತ ಹೇಳಿ ನಾವು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಬಹುದು. ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೀನಿ. ಒಂದೇದು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಇದನ್ನ ಒಂದೇ ಬುಕ್ ಅಲ್ಲಿ ಒಂದ್ ಪೇಪರ್ ಅಲ್ಲಿ ಬರ್ಕೊಂಡು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಒಂದ್ ಸೈಡ್ MG ನರೇಗಾ, ಒಂದ್ ಸೈಡ್ VBG ರಾಮ್ಜಿ. ಇದನ್ನ ಒಂದನೇ ಕ್ವಶನ್ ಏನಿರ್ಬೇಕು, ಎರಡಕ್ಕೂ ಫುಲ್ ಫಾರ್ಮ್ ಬರ್ಕೋಬೇಕು. ಯಾವ ವರ್ಷ ಜಾರಿ ಆಗಿದೆ ಅಂತ ಬರ್ಕೋಬೇಕು.
ಅದಾದ್ಮೇಲೆ ಎಷ್ಟು ದಿನ ಇದನ್ನ ಸ್ಯಾಲರಿ ರೂಪದಲ್ಲಿ ಕೂಲಿ ಕೆಲಸವನ್ನ ಕೊಡ್ತಿದ್ದಾರೆ ಅಂತ ಗೊತ್ತಾಗಬೇಕು. ಯಾವ ಮೋಡಸ್ ಅಲ್ಲಿ, ಮ್ಯಾನುವಲ್ ಎಲ್ಲಿ ಕೊಡ್ತಿದ್ರು, ಡಿಜಿಟಲ್ ಎಲ್ಲಿ ಕೊಡ್ತಿದಾರೆ ಅಂತ ಬರ್ಕೋಬೇಕು. 100 ಎಲ್ಲಿ ಬರ್ಬೇಕು, 120 ಎಲ್ಲಿ ಬರ್ಕೋಬೇಕು. ಅದಾದ್ಮೇಲೆ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಆಕ್ಟ್ ಎಲ್ಲಿ ಬರುತ್ತೆ. ಅದಾದ್ಮೇಲೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ ಅಂತ ಹೇಳಿ ಇದನ್ನು ಫುಲ್ ಇದು ಬರ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ರೇಷಿಯೋ, ಇಲ್ಲಿ 60% 40%, 90% 10%, ಅದಾದ್ಮೇಲೆ 100% ಕಂಪ್ಲೀಟ್ಲಿ. ಇಲ್ಲಿ ಓನ್ಲಿ 90% ಸ್ಟೇಟ್ ಗವರ್ಮೆಂಟ್, ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ಬರ್ತಿರ್ತಕ್ಕಂಥ ಫಂಡ್. ಅದಾದ್ಮೇಲೆ ನೆಕ್ಸ್ಟ್ ಈ ತರದಲ್ಲಿ ನೀವು ಓದ್ಕೊಂಡು ಯಾವ ಸಚಿವಾಲಯದಲ್ಲಿ ಇದು ವರ್ಕ್ ಮಾಡ್ತಾ ಇದೆ ಅಂತ ಸ್ವಲ್ಪ ಓದ್ಕೊಂಡ್ರೆ PC ಈಸ್ ಮೋರ್ ದೆನ್ ಎನಫ್. ಹಾಗಾಗಿ ದಯವಿಟ್ಟು ನಾನು ಹೇಳ್ತಿರ್ತಕ್ಕಂಥ ಕ್ವಶನ್ಸ್ ಗಳು ನಿಮ್ ಎಕ್ಸಾಮಿಗೆ ಬರಬಹುದು, ಬಂದೇ ಬರುತ್ತೆ ಅನ್ನೋ ಭರವಸೆ ನನಗಿದೆ. ನಾನು ಓದಿರೋ ಪ್ಯಾಟರ್ನ್ ಮೇಲೆ ತಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಇಷ್ಟೊತ್ತಾದ್ರೂ ನಿಮ್ಮ ಸಲುವಾಗಿ ನಾನು ಏನೋ ಒಂದು ಚಾಪ್ಟರ್ ಒಂದಿನ ಕ್ಲೋಸ್ ಅಟ್ಲೀಸ್ಟ್ ಅವ್ರಿಗೆ ಹೇಳಿದ್ನಂತಂದ್ರೆ ಮನವರಿಕೆ ಆಗ್ಬಿಟ್ಟು ಅವ್ರು ಇನ್ನೂ ಎಕ್ಸಲರೇಷನ್ ಮಾಡ್ಕೊಂಡು ಇದ್ರ ಬಗ್ಗೆ ಜಾಸ್ತಿ ಓದ್ಕೊಂತಾರ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು MG ನರೇಗಾಕ್ಕೆ ಮತ್ತೆ BBG ರಾಮ್ಜಿ ಯೋಜನೆಗಳನ್ನ ಎರಡನ್ನು ಕಂಪ್ಯಾರಿಸನ್ ಮಾಡಿ ಓದ್ಕೊಳ್ಳಿ. 1 ಮಾರ್ಕ್ಸ್ ನಿಮಗೆ ಬರುತ್ತೆ. ಮೇ ಬಿ ಇಲ್ಲಿ ಪ್ಯಾಟರ್ನ್ ಚೇಂಜ್ ಮಾಡಬಹುದು. ಕ್ವಶನ್ 1 BBG ರಾಮ್ಜಿ ಇದರ ಫುಲ್ ಫಾರ್ಮ್ ಆದ್ರೆ ಕೇಳಬಹುದು, ಅಥವಾ ಎಷ್ಟು ದಿನಗಳ ಕಾಲ ಅಂತ ಸೆಕೆಂಡ್ ಆಪ್ಷನ್ ಅಲ್ಲಿ ಕೊಟ್ಟಿರಬಹುದು. ಅದಾದ್ಮೇಲೆ ಥರ್ಡ್ ಆಪ್ಷನ್ ಇಲ್ಲಿ ಬಯೋಮೆಟ್ರಿಕ್ ಮೂಲಕ ಬರುತ್ತಾ, ಆಟೋಮೆಟಿಕ್ ಇದೇನು ಮ್ಯಾನುವಲ್ ಆಗಿ ಬರುತ್ತಾ, ಯಾವ ಸಚಿವಾಲಯ ಇದು ಬರುತ್ತೆ ಅಂತ ಕೇಳಬಹುದು, ರೇಷಿಯೋ ಎಷ್ಟೆಷ್ಟು ಅಂತ ಕೇಳಬಹುದು. ಇಲ್ಲಿ ಕನ್ಫ್ಯೂಸ್ ಮಾಡಬಹುದು. ಯೂನಿಯನ್ ಟೆರಿಟರೀಸ್ ಗಳಿಗೆ 90% 10% ಸ್ಟೇಟ್ ಅಂತ ಕೊಡಿ ಕನ್ಫ್ಯೂಸ್ ಮಾಡಬಹುದು. ಅದಾದ್ಮೇಲೆ ನಾರ್ಮಲ್ ಸ್ಟೇಟ್ಸ್ ಗಳಿಗೆ 60-40 ಕೊಡಬಹುದು, 70-10, 70-20, 30 ಕೊಡಬಹುದು. ಸೊ ಈ ತರದಲ್ಲಿ ಬೇರೆ ಬೇರೆ ಮಾಡ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಕೊಂಡಿರ್ಬೇಕಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಸ್ ನ ಒಂದೇ ಪೇಪರ್ ಅಲ್ಲಿ ಬರ್ಕೊಂಡು ಕಂಪ್ಯಾರಿಸನ್ ಮಾಡ್ಕೊಂಡು ಒಂದು ಸಲ ಓದ್ಕೊಂಡ್ರೆ ಸಾಕು. ಎಕ್ಸಾಮಿನೇಷನ್ ಡೇಗಿಂತ ಹಿಂದೆ 1 ವೀಕ್ ನೀವು ರಿವಿಷನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗಾಗ್ಲೇ ನಾನು ಟಾಪಿಕ್ 1 ಅನ್ನ SIR ಆಗಿ ಇನ್ನು ಆಲ್ರೆಡಿ ನಾನು ಪ್ರಿಪೇರ್ ಮಾಡಿ ತಮಗೆ ನಾನು ಡೆಲಿವರ್ ಮಾಡಿದ್ದೀನಿ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ನಾನು ಟಾಪಿಕ್ ಕರೆಂಟ್ ಅಫೇರ್ಸ್ ಅಲ್ಲಿ MG ನರೇಗಾ ಮತ್ತು BBG ರಾಮ್ಜಿ ಯೋಜನೆ ಬಗ್ಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಓದ್ಕೊಳ್ಳಿ. ಇಲ್ಲಿ ನಾನು ವಿಡಿಯೋನ ಪಾಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಾದ್ರು ಕ್ವಶನ್ ಇತ್ತು ಅಂತಂದ್ರೆ ನಿಮ್ಗಾಗಿ ನಾನು ಮತ್ತೆ 10 ರಿಂದ 15 ನಿಮಿಷ ಟೈಮ್ ಕೊಡ್ತೀನಿ. ದಯವಿಟ್ಟು ಏನಾದ್ರು ಕ್ವಶನ್ಸ್ ಇದ್ರೆ ಇದ್ರ ರಿಲೇಟೆಡ್ ತಾವು ಕೇಳಬಹುದು. ನಮಸ್ಕಾರ. ಇನ್ನೂ 300-350 ಜನ ನೋಡ್ತಿದ್ರಲ್ಲೋ, ಮಲಗ್ತಿರಲ್ಲೋ ಎಲ್ಲ.